ಇವಾಗಲೇ ಅದಕ್ಕೆ ಈಗಾಗಲೇ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ರೈಡು ಸಹ ಆಗಿದೆ. ಅದ್ರ ಬಗ್ಗೆ ತನಿಖೆ ನಡೀತದೆ. CBI ಕೊಡ್ಬೇಕಂತ ಆಗಿದೆ. CBI ಕೊಟ್ಟ ಸಂದರ್ಭದಲ್ಲಿ ಯಾರು ಮಂತ್ರಿ ಇರ್ತಾನೋ ಅಥವಾ ಯಾರು ಕೇಂದ್ರ ಮಂತ್ರಿ ಇರ್ತಾರೋ, ರಾಜ್ಯ ಮಂತ್ರಿ ಇರ್ತಾರೋ, ಯಾರು ಇರ್ತಾರೋ ಸಮಸ್ಯೆ ಬರಲ್ಲ. ಯಾರಿದ್ರು ಅವ್ರು ಬಿಡೋದಲ್ಲ. ಅದರಲ್ಲೂ ನಮ್ಮ ಪಕ್ಷದವ್ರು ಯಾರು ಇದ್ರೆ BJP ಬಿಟ್ಬಿಡ್ತಾರೆ ಸುಮ್ಮನೆ. ಅವ್ರು ಯಾರು ಬಿಡೋ ಪ್ರಶ್ನೆ ಇಲ್ಲ. ಇದರಲ್ಲಿ ತನಿಖೆ ಆಗಬೇಕು, ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡಬೇಕು. ಇದ್ರಲ್ಲಿ ನಮ್ಮ ಕೈವಾಡ ಇದು ಮಾಡೋ ಅಂತ ಪ್ರಶ್ನೆ ಇಲ್ಲ ಇಲ್ಲಿ. ನಾನೇ ಹೇಳ್ತಾ ಇದ್ದೇನಲ್ಲ, ಇದಕ್ಕೆ ತನಿಖೆ ಮಾಡಿ ಯಾರು ತಪ್ಪಿಸ್ತಾ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಅವ್ರು ಮಾಡಬೇಕು. ಇದರಲ್ಲಿ ಎರಡು ಮಾತಿಲ್ಲ. ನಾವೇನು ಹೇಳ್ತಾ ಇಲ್ಲ. ಏನು ಮುನಿರತ್ನ ಏನು ದೇವ್ರ ಅವನು ಅಥವಾ ಅವ್ನ ಭವಿಷ್ಯ ಹೇಳೋನ? ಕಳ್ಳ ಅವನೇ ಸರಿಯಾಗಿ ಇದು ಮಾಡ್ತಾ ಇಲ್ಲ. ಅವನೇ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅವನ ಮೇಲೆ ಸಿಕ್ಕಾಪಟ್ಟೆ ಕೇಸ್ಗಳಿದೆ. ಅವನೇನು ಹೇಳೋದು? ಅವನು ಒಟ್ಟು ಬಾಯಿ ಬಂದಾಗೆ ಚಪಲ ಬಂದಾಗೆ ಹೇಳ್ತಾರೆ ಬಿಟ್ರೆ ಇದರಲ್ಲಿ ಯಾರಿದ್ದಾರೆ ತಪ್ಪಿಸ್ತಾರೆ ಕಂಡಿಡಿರಿ. ಏನು ವಿಜೇಂದ್ರ ಇವ್ರೇನು ಬಾರಿ ಇಲ್ವಾ? ಯತ್ನಾಳ್ ಹೇಳಿದಾರಲ್ಲ 3,500 ಕೋಟಿ ರೂಪಾಯಿ ಮಾಡಿದ್ದಾನೆ, ತನಿಖೆ ಮಾಡಿ ಅಂದ್ರು. ಇವ್ರು ಯಾರು ಮಾಡಿದ್ರ ವಿಜೇಂದ್ರ ಬಗ್ಗೆ? ಈಗ ನಮ್ಮ ಮಂತ್ರಿಗಳು ಇದಾರ ಅಂತ ಇವನು ಹೇಳ್ತಾನೆ. ಇವನೇನು ಭವಿಷ್ಯ ನುಡಿತಾನೆ ವಿಜೇಂದ್ರ? ನಾನು ಹೇಳೋದು ಸರ್, ಯಾರೇ ಇರ್ಬೋದು ಅಲ್ಲಿ ಏರ್ಪೋರ್ಟ್ ಅಲ್ಲಿ ಯಾರು ತಗೋಬರ್ಬೇಕಾದ್ರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಆ ನಂತರ ತನಿಖೆ ಏನಿದೆ ಮಾಡಕ್ ಹೇಳಿ. ನಾವ್ ಯಾವತ್ತೂ ಬೇಡ ಅನ್ನೋದಲ್ಲ. ನಾವು ರಜೆ ಯಾಕೆ ಕಳಿಸಿದೆ ತಪ್ಪು. ಅವ್ನ್ ತನಿಖೆ ಮಾಡಬೇಕು. ಅವನು ತನಿಖೆ ಮಾಡಬೇಕು. ತಪ್ಪಿಸ್ತಾರೆ ಫಸ್ಟ್ ರಾಮಚಂದ್ರ ರಾವ್ನ ಅರೆಸ್ಟ್ ಮಾಡಬೇಕು. ಸರ್ ಏರ್ಪೋರ್ಟ್ ಅಲ್ಲಿ ಕೇಂದ್ರ ಸರ್ಕಾರ ಪಾತ್ರ ಇಲ್ವಾ? ಪ್ರತಿ ಒಂದು ಕೇಂದ್ರ ಸರ್ಕಾರದವ್ರದೇ ಪಾತ್ರ ಇರುತ್ತೆ. ಅಲ್ಲಿ ಯಾವುದೇ ಬಂದ್ರು ಅವ್ರು ನೋಡ್ಬೇಕಲ್ಲಿ. ನಮ್ದಕ್ಕಿಂತ ಹೆಚ್ಚಾಗಿ ಅವ್ರದೇ ಇರುತ್ತೆ. ಅವ್ರ ಹೆಂಗ್ ಬಿಟ್ರು ಮತ್ತೆ? ಪ್ರಹ್ಲಾದ್ ಜೋಶಿ ಏನ್ ತಲೆ ಇಲ್ವಾ ಅವ್ರಿಗೆ? ಗೊತ್ತಿಲ್ವಾ ಅವ್ರಿಗೆ? ನೋಡಿ ಆಯ್ತಪ್ಪ, ಪ್ರೋಟೋಕಾಲ್ ಅಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ. ಯಾವನೇ ಇರ್ಲಿ ಸರ್, ಇದನ್ನ ತನಿಖೆ ಆಗ್ಬೇಕು. ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ನನ್ನ ಉದ್ದೇಶ ಇಷ್ಟೇ, ಅವ್ರು ಅರೆಸ್ಟ್ ಮಾಡ್ಬೇಕು. ಸರ್ ಇದು ಒಳ್ಳೆ ಕಥೆ ಆಯ್ತಲ್ಲ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಳ್ಳೆಯ ಉದ್ದೇಶಗಳು ಬಡವರು ತಲುಪುವಂತ ಕಾರ್ಯಕ್ರಮ. ಇದನ್ನ ಯಾವ ಕಾರಣಕ್ಕೂ ನಾವು ತಪ್ಪಿಸೋ ಪ್ರಶ್ನೆ ಇಲ್ಲ. ಯಾಕಂದ್ರೆ BJP ಕೊಡಕ್ ಬರುತ್ತಾ? ಅವರು BJP ಗ್ಯಾರಂಟಿ ಅಂತ ಸರಿ ಇಲ್ಲ ಅಂತಾರೆ. ಅವ್ರಿಗೆ ಕೊಟ್ರೆ ಅವ್ರು ಮಾಡ್ತಾರ? ನಮ್ಮ ಪಕ್ಷದ ಕಾರ್ಯಕರ್ತರು ಕೊಟ್ರೆ ಮನೆ ಹೋಗಿ ಬಡವರ ಪರವಾಗಿ ಜನರ ಪರವಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಕೊಟ್ಟಿದೀವಿ. ಏನ್ ತಪ್ಪು ಏನಿದೆ? ಯಾಕಾಗಲ್ಲ ನೋಡಿ, 99% ಆಗಿದೆ, ಕೆಲಸ ಆಗಿದೆ. ಒಂದೇ ಒಂದು ಅರ್ಜಿ ಬಂದ್ರು ಬಿಡಲ್ಲ. ಅವ್ರ ಮನೆ ಹೋಗ್ತಾರೆ, ಗ್ರಾಮ ಪಂಚಾಯತಿ ಹೋಗ್ತಾರೆ, ಅಲ್ಲಿ ಹೋಗಿ ಸ್ಥಳೀಯವಾಗಿ ಮಾತಾಡ್ತಾರೆ. ಅರ್ಜಿ ಕೊಟ್ಟದ್ನೆಲ್ಲ ತನಿಖೆ ಮಾಡ್ತಾರೆ, ಮಾಡ್ಕೊಡ್ತಾರೆ. BJP ಮಾಡ್ಕೊಡ್ತಾರ? ಮಾಡಲ್ಲ. ಅದಕ್ಕೆ ನಾವು ಮಾಡಿದೀವಿ. ಹೌದಪ್ಪ, ಈಗ PA ತಗೊಂಡಿದಾರಲ್ಲ, ಗೌರ್ಮೆಂಟ್ PA ತಗೊಳ್ತಾರೆ, ಪ್ರೈವೇಟ್ PA ತಗೊಂಡಿದಾರಲ್ಲ, ಅದಕ್ಕೆ ಸಂಬಳ ಕೊಡಲ್ವ ಇವ್ರಿಗೆ? ಅದಕ್ಕೆ ಯಾಕೆ ಕೊಡ್ತೀರಿ ಹಂಗಾರೆ? ಪ್ರೈವೇಟ್ PA ಬಿಟ್ಬಿಡಕ್ಕೆ ಹೇಳಿ. ಇವರು RSS PA ಮಾಡ್ಕೊಂಡಿಲ್ವಾ? ಅದನ್ನ ಬಿಡಕ್ಕೆ ಹೇಳಿ ಹಂಗಾರೆ ನೋಡೋಣ. ಅದಕ್ಕೆ ದುಡ್ಡು ಫೈಲರ್ ಆಗಲ್ಲ. ಇವೆಲ್ಲ ಕತೆ ಬೇಡ ಸರ್. ಅವ್ರಿಗೆ ಏನಾಗಿದೆ, ಅವರು ನಮ್ಮ ಕ್ಯಾಂಡಿಡೇಟ್ಗಳು ಅಲ್ಲಿ ಬರ್ತಾರೆ, ಪ್ರೋಟೋಕಾಲ್ ಅಲ್ಲಿ ಬರ್ತಾರಲ್ಲ, ಅದಕ್ಕೆ ಅವ್ರಿಗೆ ಉರಿತಾ ಇದೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಬಡವರ ಪಾರಿಗೆ ಧ್ವನಿಯಾಗಿರುವಂತ ನಮ್ಮ ಗ್ಯಾರಂಟಿಯ ಸಮಿತಿಯನ್ನ ನಿಲ್ಲಿಸುವಂತ ಪ್ರಶ್ನೆನೇ ಇಲ್ಲ. ನಾವು ಅದನ್ನ ಉಳಿಸ್ಕೊಳ್ತೀವಿ. ಬಡವರ ಪರ ಕೆಲಸ ಮಾಡ್ತೀವಿ ನಾವು. ಹಲಾಲ್ ಕೋರ್ ಇವರು ಅಲ್ಲ ರೀ. ಇವತ್ತು ರಾಜ್ಯದ 14% ಇರುವ ಮುಸ್ಲಿಮರು ಇದ್ದಾರೆ. ಅದರಲ್ಲಿ 1% ಕೊಟ್ಟಿಲ್ಲ. ನಾವು 4,000 ಕೊಟ್ಟಿದ್ದೀವಿ. 99% ಬೇರೆ ಇತರೆ ಜಾತಿ ಎಲ್ಲ ವರ್ಗದವರಿಗೆ ಕೊಟ್ಟಿದ್ದೀವಿ. ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಬೇಡವಾ? ಹಾಗಾದ್ರೆ ಯಡಿಯೂರಪ್ಪನವ್ರು ಹೇಳ್ತೇನೆ, ಯಡಿಯೂರಪ್ಪ KGP ಇದ್ದಾಗ ನಾನು 10,000 ಕೋಟಿ ಕೊಡ್ತೇನೆ ನನಗೆ ವೋಟ್ ಹಾಕಿ ಅಂತ ಕೇಳಿದ್ರಲ್ಲ, ಕತ್ತಿ ಹಾಕೊಂಡಿದ್ರು ಮಾಡಿದ್ರಲ್ಲ. ಅಂದ್ರೆ ಇವ್ರು ಮಾಡ್ಬೋದು. ನಾವು ಕೊಟ್ಟಂತ 300 ಕೋಟಿ ಕೊಡ್ಬೇಕಾದ್ರೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ 1,000 ಕೋಟಿ ಫಸ್ಟ್ ಅವರೇ ಮಾಡಿದ್ರು, ನಾವಲ್ಲ. ಅದೆಲ್ಲ ತಪ್ಪು. ಇವ್ರಿಗೆ ಏನಿದೆ, ಸರ್ಕಾರ ಏನ್ ಸವಲತ್ತು ಕೊಡ್ಬೇಕು, ಕಾನೂನಿನಲ್ಲಿ ಇದೆ. ಕಾಂಗ್ರೆಸ್ ಪಕ್ಷ ಎಲ್ಲಾ ಜಾತಿ ಧರ್ಮದವರಿಗೆ ಸಮಾನತೆ ನೋಡೋ ಪಕ್ಷ ಆಗಿದ್ರಿಂದ ನಾವು ಕೊಡ್ತೀವಿ. ಹಲಾಲ್ ಕೋರ್ರು ಇವರು, BJP ಹಲಾಲ್ ಕೋರ್ರು. ಅವ್ರಿಗೆ ಕೊಡಕ್ಕೆ ಇಷ್ಟ ಇಲ್ಲ, ಮುಚ್ಕೊಂಡಿರ್ಬೇಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.